ಕೊಕ್ಕುರೇರಿ ಕ್ರಾಸ್. ಫೈನಲ್ ಆಗಿ ಆಟೋಕ್ಕೆ ಕೂತಿದ್ದೀವಿ. ನಾ ಹಿಂದಕ್ಕೆ ಕೂತಿದ್ದೀನಿ, ಅಮ್ಮ ಅಜ್ಜಿ ಎಲ್ಲ. ಹರೇ ಕೃಷ್ಣ ಕರ್ನಾಟಕ. ನಾ ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ. ಎಲ್ಲರೂ ಟೀ ಕಾಫಿ ಆಗಿರುತ್ತೆ ಅನಿಸುತ್ತೆ. ನನ್ನಂತೂ ಆಗಿಲ್ಲ. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ 7:30 ಆಗಿದೆ. ಗುಡಿ ಹೋಗ್ಬೇಕು. 7:30 ಅಲ್ಲ, 6:30 ಆಗಿದೆ. 7:30ನೇ. ಸಾರಿ. ಈಗ 10 ಗಂಟೆಗೆಲ್ಲ ನಾವು ಮನೆಗೆ ಹೋಗ್ತಾ ಇದ್ದೀವಿ, ನಾನು ಅಮ್ಮ ಅಜ್ಜಿ ಅಂತ ಹೇಳಿ. ಹೋಗಿ ಜಲ್ದಿ 10 ಗಂಟೆಗೆ ವಾಪಸ್ ಬರಬೇಕು. ಈ ಗುಡಿ ಹೋಗೋಣ. ಇವತ್ತೇನು ನಮ್ಮ NGO ಕಾಲೋನಿ ಜಮನಮಂಗುಳಿ ಹತ್ರ ಎಷ್ಟು ರಶ್ ಇದೆ, ಆಟೋ ಬೈಕ್ಸು ಅಂತೇಳಿ. ಅಚ್ಚಾ, ಯಾರೋ ಅವ್ರು ನೈವೇದ್ಯ ಅಂದ್ಕೊಂಡಿರ್ತಾರೆ, ಅದಕ್ಕೋಸ್ಕರ ನೋಡ್ಬೋದು ಎಷ್ಟು ಜನ ಇದೆ. ಫುಲ್ಲು ಜನ ಇದೆ. ಅವ್ರು ಏನೇನು ಮನಸ್ಸಲ್ಲಿ ಅನ್ಕೊಂಡಿರ್ತಾರಲ್ಲ, ಸೊ ಅದಕ್ಕೋಸ್ಕರ ಬಂದು ಎಲ್ಲರೂ ಬಂದು ನೈವೇದ್ಯ ಕೊಡ್ತಾರೆ. ಇದು ಕೂಡ ನಾವು 10 ಗಂಟೆಗೆ ನೀರು ಮನೆಗೆ ಹೋಗ್ತಾ ಇದ್ದೀವಿ, ನಾನು ಅಮ್ಮ ಅಜ್ಜಿ. ಆದಷ್ಟು ಬೇಗ ನಾವು ಎದಕ್ಕಂಡು ಇವಾಗ ನಾನು ಜಲ್ದಿ ಹೋಗ್ತಾ ಇದ್ದೀನಿ. ಇವತ್ತು ಒಂದು ದಿವಸ ಜಲ್ದಿ ಹೋಗ್ತಾ ಇಲ್ಲ, ಆಮೇಲೆ ಡೈಲಿ ಜಲ್ದಿ ಹೋಗ್ತೀನಿ. ಫೈನಲಾಗಿ ಗುಡಿಗೆ ಬಂದು ರೀಚ್ ಆಗಿದ್ದೀನಿ. ಇನ್ನೂ ಯಾರೂ ಬಂದಿಲ್ಲ, ನಾನು ಒಬ್ಬನೇ ಇದ್ದೀನಿ. ಏನೋ ಪ್ರಹ್ಲಾದಾಚಾರ್ಯ ಜಲ್ದಿ ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವ್ರಿನ್ನೂ ಬಂದಿಲ್ಲ, ನಾನೇ ಫಸ್ಟ್. ಈಗ ಗುಡಿಯಿಂದ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ 10 o'clock ಆಗಿದೆ. ಅಮ್ಮಗೆ ಫೋನ್ ಮಾಡಿದ್ದೆ. ಅಮ್ಮಗೆ ನೀನು ಡೈರೆಕ್ಟು ಬಸ್ ಸ್ಟ್ಯಾಂಡಿಗೆ ಹೋಗೋದು, ಇಲ್ಲಮ್ಮ ಮನೆ ಬಂದು ಹಿಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಈಗ ಹೋಗೋಣ ಬನ್ನಿ. ಫೈನಲಿ ಆಗಿ ಮನೆ ಬಂದು ರೀಚ್ ಆಗಿದ್ದೀನಿ. ಅಮ್ಮನ ರೆಡಿ ಆಗ್ತಿದ್ದಾರಂತೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಬಸ್ ಸ್ಟ್ಯಾಂಡಿಗೆ ಸಿಗೋಣ. ಸೊ ಫೈನಲಿ ಆಗಿ ಮನೆಗೆ ಬಂದಾಗಿದ್ದೀನಿ. ಮನೆಗೆ ಬಂದ ತಕ್ಷಣ ಅಮ್ಮ ನನಗೆ ಅಂಗಡಿಗೆ ಹೋಗ್ಬಿಟ್ಟು ಕಾಯಿ ಮತ್ತು ಎಣ್ಣೆ ತೊಗೊಂಬಂತ ಹೇಳಿದ್ದಾರೆ. ಈಗ ಅಂಗಡಿ ಹೋಗ್ತಾನೆ. ನನ್ನ ಗುರುನ ತೆಗೆದೇ ಮರೆತುಬಿಟ್ಟೆ ನಾನು. ಪಾಪ ಅಲ್ಲಿ ನೋಡ್ರಿ ಹೆಂಗೆ ಕೂತಿದ್ದಾನೆ. ನಾ ತೆಗ್ದಿಲ್ಲ, ನೀನು ನಾನು ಮಾತಾಡ್ಸಂಗಿಲ್ಲ ಅಂತ ಇದೆ ನೋಡಿ. ನೋಡ್ರಿ ಹೆಂಗೆ ಕೂತಾನೆ, ಸಿಟ್ಟಾಗಿ ಕೂತನಗ. ಗುರು ವೆರಿ ಬ್ಯೂಟಿಫುಲ್. ಇದು ನಮ್ಮ NGO ಕಾಲೋನಿಯ ಬುಚ್ಚ ಅಂಗಡಿಗೆ ಬಂದಿದ್ದೀವಿ. ಬಾಳೆಹಣ್ಣು, ಕಾಯಿ, ಎಣ್ಣೆ, ತುಪ್ಪ ಮತ್ತು ಎಣ್ಣೆ ತೊಗೊಂಡಾಗಿದೆ. ಈಗ ಅಂಗಡಿಯಿಂದ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ. ಸಿಗ್ತಾ ಇದೆ. ಅರ್ಧದಲ್ಲಿ ಹೋಗಿದ್ವಿ. ನಮ್ಮ ಅಜ್ಜಿ ಚಶ್ಮೆ ಮರೆತುಬಿಟ್ಟಿದ್ರು, ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ ಆಗಿ ನಾನು ನಮ್ಮ ಅಜ್ಜಿ ಇಬ್ಬರಂತೂ ಇಲ್ಲಿ ಕೂತಿದ್ದಾರೆ. ನಾವೀಗ ಆಟೋದಲ್ಲಿ ಹೋಗ್ತಾ ಇದ್ವಿ. ಇವ್ರು ನಮ್ಮ ನಾಯರ್ಬಿಡದಲ್ಲಿ ಭೀಮಣ್ಣ ಅಂತ. ಏನಿದ್ರು ನಾವು ಊರಿಗೆ ಹೋಗ್ಬೇಕಂದ್ರೆ ಇವರಿಗೆ ಫೋನ್ ಮಾಡಿ ಆಟೋ ಕಳ್ಸಿರ್ತಿದ್ವಿ. ಈಗೂ ಭೀಮಣ್ಣನ ಬರ್ತಿಲ್ಲ. ನಾವು ಸಣ್ಣವರಿದ್ದಾಗ ಆಟೋದಲ್ಲಿ ಹೋಗ್ತಾ ಇದ್ವಿ. ಯಾವಾಗ ಆಟೋ ಬರ್ತದ ಕಾಯ್ಕೊಂತ ಕೊಡ್ತಿದ್ವಿ. ಆಟೋ ಬಂತಂದ್ರೆ ಈ ತರ ಕೊಡ್ತಾ ಇದ್ವಿ ನಾವು ಸಣ್ಣವರಿದ್ದಾಗ. ಆಟೋ ಬಂದಾಗ ಈ ತರ ಚಲ್ ಚೂಟ. ನೆಲೆಯಾಗಿ ಅಜ್ಜಿ, ನಾನು, ಅಮ್ಮ, ಅಜ್ಜಿ ಬಸ್ಸಿಗೆ ಬಂದಿದ್ದೀವಿ. ಮಾನ್ವಿ ಬಸ್ಸಿಗೆ. ಈ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಿಗಂತೂ ರೀಚ್ ಆಗಿದ್ದೀವಿ. ನೀರ್ಮಾನ್ವಿಗೆ ಯಾವ ಸ್ಟಾಪ್ ಇಲ್ಲೇ ಇಲ್ಲ, ಡೈರೆಕ್ಟ್ ಮಾನ್ವಿಗೆ ಸ್ಟಾಪ್ ಇದೆ. 3 ಬಸ್ಸು ಮಾನ್ವಿಗೆ ಸ್ಟಾಪ್ ಇದ್ದಾವೆ. ನೋಡ್ಬೇಕು, ಟ್ರೈ ಮಾಡೋಣ. ಫೈನಲಿ ಆಗಿ ಬಸ್ ಸಿಕ್ಕಿದೆ. ನಾನು ನಿಂತು ಹಾಕಿದ್ದೀನಿ ಸೀಟಿಲಿ ಹಾಕಿ ನೋಡ್ರಿ ಲೈನಿಗೆ. ಫೈನಲ್ ಆಗಿ ಸೀಟ್ ಸಿಕ್ಕಿದೆ. 5 ಬಸ್ ಆದಮೇಲೆ ನೀರ್ಮಾನ್ವಿ ಸ್ಟಾಪ್ ಬಸ್ ಬಂದಿದೆ. ಸೀಟ್ ಅಂತೂ ಹಾಕಿದ್ದೀನಿ, ಆರಾಮ್ಸೆ ಕುತ್ಕೊಂಡು ಹೋಗ್ಬೋದು ಈಗ. ಸೊ ಫೈನಲಿ ಆಗಿ ಬಸ್ನ ಏರ್ಪೋರ್ಟಿದ್ದೀವಿ. ಬಸ್ 1 ನಿಮಿಷದಲ್ಲಿ ಬಸ್ ಫುಲ್ ಆಗಿಬಿಟ್ಟಿದೆ. ಸೀಟು ಹೆಂಗೆ ಹಾಕಿದ್ದೀನಿ ಅಂದರೆ ನೋಡ್ಕೊಂಡು ಬಂದು ಪೂರ ಸೀಟ್ ಹಾಕ್ಬಿಟ್ಟಿದೆ. ಒಂದು ಬಸ್ ತೋರಿಸ್ತೀನಿ ನೋಡ್ರಿ, ಬಸ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಒಂದು ಹಾಫ್ ಆನ್ ಅವರಲ್ಲಿ ನಾವು ಮನೆಯಲ್ಲಿ ಮುಟ್ತೀವಿ. ಫೈನಲಿ ಆಗಿ ನೀರ್ಮಾನ್ವಿ ಹತ್ರ ಇಳಿದಿದ್ದೀವಿ. ಅಪ್ಪ ಮತ್ತೆ ಬಸ್ನಲ್ಲಿ ಜಗಳ ಬಸ್ನ ಫುಲ್ ಜಗಳ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಹಾಗಾಗಿ ಅಲ್ಲಿಂದ ನಡ್ಕೊಂಡ್ಬಂದು ನಾನು, ಅಮ್ಮ, ಈ ಬ್ಯಾಗ್ ಎಷ್ಟು ಅಜ್ಜಿದೆ ನೋಡಿದ್ರೆ, ಹಬ್ಬ ಬರೀ ಅಜ್ಜಿದೆ ನೋಡಿ ಬ್ಯಾಗಲ್ಲಿ. ಫೈನಲಿ ರೀಚ್ ಆಗಿದ್ದೀವಿ ನೋಡಿ. ನೀರ್ಮಾನ್ವಿ ಎಲ್ಲಮ್ಮ ಮೇನ್ ಆರ್ಚು ಇದು ಎಂಟ್ರೆನ್ಸು. ಆ ಕಡೆ ಎಕ್ಸಿಟ್ ಇರುತ್ತೆ. ಫಸ್ಟ್ ಇದೆ ಎಂಟ್ರಿ ಆಗ್ಬೇಕು. ಇಲ್ಲಿ ಇನ್ನೋರಿದ್ದಾಗ ಇಲ್ಲಿ ಬಜ್ಜಿ, ಜಿಲೇಬಿಗಳು, ಪಕೋಡ, ಮಂಡಾಳು, ಖಾರ ಗೀರ ಎಲ್ಲ ಆಟ ಸಾಮಾನು ಸಣ್ಣದ ಜಗ್ಗಿ ಹೊಡ್ಸ್ಕೊಂಡಿದ್ದೀನಿ ಎಲ್ಲ ನಾನು. ಹೌದಿಲ್ಲಮ್ಮ? ಲ್ಯಾಟ್ರಿ ಇದ್ದಾಗ ಹಠ ಮಾಡ್ತಿದ್ದೆ, ಕೊಡಿಸು ಚಾಕ್ಲೇಟ್ ಕೊಡಿಸು, ಖಾರ ಕೊಡಿಸು.
ಮತ್ತು ಬ್ರಾಸ್ಲೆಟ್ ಕೊಡಿಸು, ಆಟ ಸಾಮಾನು ಕೊಡಿಸು ಅಂತ ಹಠ ಮಾಡ್ತಾ ಇದ್ವಿ. ಹರಕೆ ಇದ್ದವರು ಈ ಥರ ಹರಕೆ ಮಾಡ್ತಾರೆ, ಸ್ನಾನ ಮಾಡಿಬಿಟ್ಟು ಹರಕೆ ಮಾಡ್ತಾರೆ. ಇದು ಗುಡಿ ಬಂದುಬಿಟ್ಟಿದೆ, ಗುಡಿನೇ. ತೇರು ಬಂದುಬಿಟ್ಟು ಅಲ್ಲಿದೆ ನೋಡಿ, ತೇರು ಇದ್ದವ್ರು ಕಾಯಿ ಹೊಡಿಸ್ಕೊಂತಾರೆ. ಯಾರ್ಯಾರು ಮುಡುಪು ಇಡೋರು ಮುಡುಪು ಕಟ್ತಾರೆ. ಈ ಥರ ಮುಡುಪು ಕಟ್ಬಿಡ್ತಾರೆ. ಈಗ ನಾವು ಲೈನ್ ಕ್ಯೂವಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ, ನಾನು, ಅಮ್ಮ, ಅಜ್ಜಿ, ಕಲ್ಲಜ್ಜಿ. ಕೆಳಗೆ ಲಾಸ್ಟ್ ಟೈಮಲ್ಲಿ ಎಲ್ಲ ಕಲ್ತು ಹಿಂಗೆ ಹೊಡ್ತಿದ್ರು ಕಾಯಿಗಳು, ಕಾಲು ಚುಸ್ತಿದ್ವು ಹಂಗೆ. ಹೌದೇನಮ್ಮ? ಜಾತ್ರೆ ಇದ್ದಾಗ, ಜಾತ್ರೆ ಟೈಮಲ್ಲಿ ಫುಲ್ ರಶ್ ಇರುತ್ತೆ. ಈ ಸ್ವಲ್ಪ ಖಾಲಿ ಇದೆ. ಜಾತ್ರೆ ಟೈಮಲ್ಲಿ ಅಂದ್ರೂ ಫುಲ್ ರಶ್ಶೇ ರಶ್ಶು. ಈ ಥರ ಕಾಯಿ ತೊಗೊಂಡ್ಬಿಟ್ಟು ಎಲ್ಲ ಹೊಡ್ಕೊಟ್ಟು ಹಿಂಗೆ ಲೈನ್ ದರ್ಶನಕ್ಕೆ ಹೋಗ್ಬೇಕು. ನಾನು, ನಮ್ಮ ಅಜ್ಜಿ ನೋಡು, ಅಜ್ಜಿ, ಅಮ್ಮ, ಅಜ್ಜಲ್ಲಿ ನಿಂತಿದ್ದಾರೆ. ನಾನು ಸ್ವಲ್ಪ ಹೊತ್ತಲ್ಲಿ ಒಳಗೆ ಹೋಗ್ತಾ ಇದ್ದೀವಿ, ಎಲ್ಲರೂ ಒಳಗೆ ಹೋಗ್ತೀವಿ. ಈಗ ಬಂದುಬಿಟ್ಟು ಎಂಟ್ರೆನ್ಸು, ಅಲ್ಲಿ ಬ್ಲೂ ಶರ್ಟ್ ಕಾಣ್ತಾ ಇದ್ದಲ್ಲ, ಅಲ್ಲೇ ನೋಡ್ರಿ ನಿರ್ಮಾನ್ವಿ ಎಲ್ಲಮ್ಮ ಇರೋದು. ಅಲ್ಲೊಬ್ಬ ನಿಮಗೆ ದರ್ಶನ ಮಾಡಿಸ್ತೀನಿ ಎಲ್ಲರಿಗೆ. ಫೈನಲಾಗಿ ದರ್ಶನ ಎಲ್ಲ ಚೆನ್ನಾಗಿದೆ. ಇದೇ ನೋಡ್ರಿ ಒಳಗೆ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ಕಾಣ್ತಾ ಇದೆ ಅಲ್ಲ, ಅಲ್ಲಿ ಎಲ್ಲಮ್ಮಂದು ಗುಡಿ ಆಗುತ್ತೆ. ಸದ್ಯಕ್ಕೆ ಈಗ ಇಲ್ಲಿ ಅಮ್ಮ ಬರ್ತಾರೆ. ಬಂದ್ಬಿಟ್ಟು ನಿರ್ಮಾನ್ವಿ ಎಲ್ಲಮ್ಮನ ಪಾದಗಳು, ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಫೈನಲಾಗಿ ನಾನು ಅಂದ್ಕೊಂಡಿದ್ದು ಕಾಯಿನ್ ನಿಂತಿದೆ. ಅಮ್ಮನೂ ನಿಂದಿರಿಸಿದ್ರು. ಅಮ್ಮನ ಕಾಯಿನ್ ಇದು ನನ್ನ ಕಾಯಿನು. ತೇರು ನೋಡಿ ಎಲ್ಲರೂ, ಇದು ದರ್ಶನ ಮಾಡ್ಕೊಳ್ಳಿ. ಇದೇ ತೇರು ನಿರ್ಮಾನ್ವಿ ಎಲ್ಲಮ್ಮ ಇದ್ರ ಮೇಲೆ ಕೂತ್ಕೊಂಡು ಪೂರ್ತಿ ಲೈನಾಗಿ ಹೋಗ್ಬಾರ್ದು ಅಲ್ಲಿ ತನಕ. ನಿರ್ಮಾನ್ವಿ ಬಂದರೆ ಇಲ್ಲಿ ಮಿರ್ಚಿ ಬಜ್ಜಿ, ಜಿಲೇಬಿ, ಖಾರ ಎಲ್ಲ ಹಾಕ್ತಾರಲ್ಲ, ಬಂದರೆ ಪಕ್ಕ ತೊಗೊಂತೀನಿ ನಾನು. ಅವಾಗ ಜಾತ್ರೆ ಟೈಮಲ್ಲಿ ಫುಲ್ಲು ತಿನ್ನೋದ್ರಿಂದ ಭಾಳ ಟೇಸ್ಟ್ ಅಂದರೆ ಎಕ್ಸ್ಟ್ರಾಡರಿ ಇರುತ್ತೆ ಟೇಸ್ಟ್. ಬಿಸಿ ಕರೆದು ಕೊಡ್ತಾರೆ ಬಜ್ಜಿನ ಎಲ್ಲ ಲೈನಾಗಿ. ಇದು ಜಿಲೇಬಿ, ಇದು ಬಜ್ಜಿ, ವೈಟ್ ಜಿಲೇಬಿ, ಕಲರ್ ಜಿಲೇಬಿ, ಇದೆಲ್ಲ ಇದ್ದಾವೆ. ಪಕೋಡ, ಗಿಕೋಡ ಎಲ್ಲ ಇದ್ದಾವೆ. ಇಟ್ಟು ಒಲೆ ಮುಂದೆ ಕೂತು ಬಿಸಿ ಆಗ್ತಾರಲ್ಲ, ಗ್ರೇಟ್. ನೋಡಿ ಬಿಸಿ ಆಗ್ತಾರೆ ನೋಡ್ರಿ, ಎಲ್ಲ ಬಿಸಿ. ನಿರ್ಮನಿ ಬಂದು ದರ್ಶನಕ್ಕೆ ಬಂದರೆ, ದರ್ಶನ ಆಗಿದ್ಮೇಲೆ ನಿಮಗೇನ ಸ್ನ್ಯಾಕ್ಸ್ ತಿನ್ನೋರಿತ್ತಂದರೆ ಇಲ್ಲಿ ದ್ವಾರ ಬಾಗಿಲಿದೆ ಅಲ್ಲ, ದ್ವಾರ ಬಾಗಿಲು ಎಂಟ್ರೆನ್ಸಿಗೆ ಸೆಕೆಂಡ್ ಶಾಪ್ ಇವ್ರದೇ ಇದೆ. ಏನಿದ್ರೆ ಎಲ್ಲರೂ ಇಲ್ಲೇ ಬನ್ನಿ, ಓಕೆನಾ? ಹೆಸರು ಬಂದ್ಬಿಟ್ಟು ವಿನೋದ್ ಕುಮಾರ್ ಅಂತೇಳಿ. ಎಲ್ಲರೂ ಬಂದು ಆಗಿ ನಾವು ದರ್ಶನ ಮಾಡ್ಕೊಂಡು ಈಗ ಮಾನ್ಯಲ್ಲಿ ನಮ್ಮ ಕಾಕರ ಮನೆಗೆ ಹೋಗ್ತಾ ಇದ್ದೀವಿ. ಹೌದಿಲ್ಲಮ್ಮ? ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಟ್ರೈನ್ ರಾಯಚೂರಿಗೆ. 2000 years later. ಇನ್ನೊಂದು ವಿಷಯ, ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲರೂ ಬರ್ತಾರಲ್ಲ ಸಮೋಸೆ ಅಂತೇಳಿ, ಆ ಸಮೋಸೆ, ಆ ಪಾನಿಕ ಪಾಟಿ ಅಂತಾರಲ್ಲ. ಬಟ್ ಅವಾಗ ಅಮ್ಮ ಕಾಲ್ ಮಾಡಿದಾಗ ಆ ಮಮ್ಮಿ ಅಂತ ಬಿಡ್ತೀವಿ. ये सब क्या देखना पड़ रहा है? अच्छा है मैं अंधा हूँ. ಬಟ್ ಜಾತ್ರೆಯಲ್ಲಿ ಬಂದಾಗ ಎಲ್ಲರೂ ಇಲ್ಲಿ ಭಿಕ್ಷಕ್ಕೆ ಇರ್ತಾರೆ. ಅಮ್ಮ 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 ಅಂದ್ಬಿಡ್ತೀವಿ. ಮತ್ತೆ ಎಲ್ಲ ಅಮ್ಮ ಕೈಗೆ ಹೋಗಿ ಮತ್ತೆ ಅಮ್ಮ ಅಂದ್ಬಿಡ್ತೀವಿ. ಇರ್ಬೋದು ಕಾಲುವೆ ನೋಡ್ರಿ, ಮೊದಲಿಗೆ ಅಷ್ಟು ನೀರು ಇರ್ತಿದ್ವು, ಈಗ ನೀರೇ ಇಲ್ಲ ಕಾಲುವೆಯಲ್ಲಿ. ಮೇಲಾಗಿ ನಾವಿಲ್ಲಿ ನಮ್ಮ ದೊಡ್ಡಪ್ಪನ ಮನೆಗೆ ಬಂದಿದ್ದೀವಿ. ಇಲ್ಲಿ ಹೊಲ ಮತ್ತು ಆಕಳುಗಳು, ಎಮ್ಮಿಗಳು ಎಲ್ಲ ಇದ್ದಾವೆ, ತೋರಿಸ್ತೀವಿ ನೋಡಿ. ಇರೋದು ಗೋಮಾತೆಗಳು ಅಷ್ಟು ಚೆಂದಿದ್ದಾವೆ ನೋಡ್ರಿ. ಅದೆಷ್ಟು ಹೊಲ ನಮ್ಮ ದೊಡ್ಡಪ್ಪ, ಅದೆಷ್ಟು ಹೊಲ ಎಲ್ಲ ನಮ್ಮ ದೊಡ್ಡಪ್ಪ ಅಂದರೆ ಅದೆಷ್ಟು ಎಲ್ಲ. ಇಲ್ಲಿ ನೋಡಿ ಆಕಳ ಹೆಂಗೆ ಕೂತಿದೆ ನೋಡಿ. ಈಗ ಆಕಳುಗಳ ಊಟಗಳು ಇದು ಬಂದುಬಿಟ್ಟು ಆಕಳದ್ದು ನಾವು ತಟ್ಟೆಯಲ್ಲಿ ಊಟ ಹೆಂಗೆ ಮಾಡ್ತೀವಿ ಅದರ ತಟ್ಟೆ ಇದು. ನೋಡ್ತಾ ಇರೋದು ಹೊಲ ನೋಡಿ, ಎಷ್ಟು ದೊಡ್ಡದೇ ಹೊಲ. ಅದೆಷ್ಟು ಹೊಲ ನಮ್ಮ ದೊಡ್ಡಪ್ಪಂದೆ. ಆಕಳ ಬಗ್ಲೇ ಕೂತಿದ್ದೀನಿ ನಾನು. ಇದಕ್ಕೆ ಹಿಂಗೆ ಇದು ಮಾಡ್ಬೇಕಂತ ಮಸಾಜ್ ನೋಡಿ ಹೆಂಗೆ ಮಾಡ್ತದಾಗ. ಈ ಆಕಳ ನೋಡ್ತಾ ಇರ್ಬೋದು, ಎಷ್ಟು ಪವರ್ಫುಲ್ ಇದೆ. ಅದ್ರ ಕೊಂಬು ನೋಡಿ ಹೆಂಗಿದೆ ಅದರದ್ದು ಕೊಂಬು. ಈಗ ಬುಲ್ ಇರುತ್ತಲ್ಲ ಅಂತ ಆ ಥರ ಕೊಂಬಿದೆ ನೋಡಿ. ಎಲ್ಲರೂ ಮಾತಾಡೋದು, ಚರ್ಚೆ ನಡೆಸ್ತಾ ಇದ್ದಾರೆ. ಇವ್ರು ನಮ್ಮ ದೊಡ್ಡಪ್ಪ, ಅಜ್ಜಿ. ನಾನು ರೆಸ್ಟ್ ಮಾಡಿದಾಯ್ತು, ಊಟ ಎಲ್ಲ ಮುಗಿದಾಯಿತು. ಈ ಒಂದು ವ್ಯೂ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ನೋಡ್ತಾ ಇರೋದು ವ್ಯೂ ಎಷ್ಟು ಚೆನ್ನಾಗಿದೆ ತರ್ಬೋದು. ಇದೆಷ್ಟು ನಮ್ಮ ದೊಡ್ಡಪ್ಪನ ಹೊಲನೇ ನೋಡಿ. ಇದೆಷ್ಟು ಸರೌಂಡಿಂಗ್ ಎಲ್ಲ ರೌಂಡಾಗಿ. ಇದು ನಮ್ಮ ದೊಡ್ಡಪ್ಪನ ಮನೆ. ಇದರಿಂದನೇ ಹೊಲದಲ್ಲಿ ಇಷ್ಟು ಮಾಡ್ತಾರೆ. ಹಾಕೋದು ಕಷ್ಟ, ಮಾಡೋದು ಕಷ್ಟನೇ ನೋಡಿ. ಎಷ್ಟು ಕಷ್ಟದಿಂದನೂ ಬಿಸ್ತಾರೆ. ಅಮ್ಮ ಎಷ್ಟು ದಿವಸ ಮೇಲೆ ಹೈವೇ ರೋಡಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ಗಾಡಿ ಮೇಲೆ ಹೋಗ್ತಾರೆ, ನಾನು ಆರಾಮ್ಸೆ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ. ಫೈನಲ್ ಆಗಿ ಆಟಕ್ಕೆ ಕೂತಿದ್ದೀವಿ. ನಾ ಹಿಂದಕ್ಕೆ ಕೂತಿದ್ದೀನಿ, ಅಮ್ಮ ಅಜ್ಜಿ ಎಲ್ಲರೂ ಮುಂದೆ ಕೂತಿದ್ದಾರೆ. ಸಣ್ಣವಿದ್ದಾಗ ಅಲ್ಲಲ್ಲಿ ಹೋಗ್ತಾ ಇದ್ವಿ ನಾವು. ಈಗ
ಕಲ್ಲೂರು ಮಹಾಲಕ್ಷ್ಮಿ ಹತ್ರ ಬಂದಿದ್ದೀವಿ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ. ಬಾ ಕಲ್ಲೂರು ದರ್ಶನಕ್ಕೆ ಹೋಗಿದ್ವಿ. ಇವಾಗ ರೈಚೂರಿಗೆ ಎಂಟಾಗಿದ್ವಿ. ಆಗ್ತಾ ಇಲ್ಲ, ಹೊರಗೆ ಬಂದಿಲ್ಲ. ಸೊ ಫೈನಲಿ ಆಗಿ ರೈಚೂರಿಗೆ ಯಾರಿದ್ದೀವಿ. ಈಗ ತಾನೇ IP ರೋಡಿಗೆ ಹಮ್ಮಿಕೊಂತು ಮತ್ತು ಅದಕ್ಕಿಂತ ತಲೆ ಹೊಡೆಯುತ್ತಲ್ಲ, ಅದಕ್ಕೋಸ್ಕರ ತಲೆ ಇಲ್ಲಿ ತಗೊಂಡೆ. ಈಗ ಮನೆ ಹೋಗ್ಬಿಟ್ಟು ಫ್ರೆಶಪ್ ಆಗಿಬಿಟ್ಟು ಮತ್ತೆ ರೈಚೂರಿಗೆ ಹೋಗೋಣ. ಫೈನಲಿ ಆಗಿ ಮನೆಗೆ ಬಂದ್ಬಿಟ್ಟಿದ್ದೀವಿ. ಆಟೋರು ಮನೆ ಬಿಟ್ಟು ಹೋದ್ರು. ಆದಷ್ಟು ಬೇಗ ನಾನು ಜಲ್ದಿ ಫ್ರೆಶಪ್ ಆಗಿಬಿಟ್ಟು ಗುಡಿಗೆ ಹೋಗಿ. ಸೊ ಮನೆಗೆ ಬಂದುಬಿಟ್ಟು ಫ್ರೆಶಪ್ ಆದೆ. ಸ್ವಲ್ಪ ಅಮ್ಮಗೆ ಹಂಗೆ ಚಹಾ ಮಾಡಿಕೊಟ್ಟೆ. ನಾನು ಸ್ವಲ್ಪ ಟೀ ಕುಡಿದು ನಾನು ಇವಾಗ ಗುಡಿಗೆ ಹೋಗ್ತಾಯಿದ್ದೆ. ಫೈನಲಿ ಆಗಿ ಈಗ ಗುಡಿಗೆ ಬಂದಿದ್ದೀವಿ. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 8:20 ಆಗಿದೆ. ಈಗ ಆಯ್ತು 8:30ಗೆಲ್ಲ ಮಂಗಳಾರತಿ ಆಗುತ್ತೆ. ಮಂಗಳಾರತಿ ಮುಗಿಸ್ಕೊಂಡು ನಾವು ಸೀದಾ ಏತೂರು ಶೋರೂಮಿಗೆ ಹೋಗ್ಬೇಕು. ಏತೂರು ಶೋರೂಮಿಗೆ ಹೋಗ್ಬಿಟ್ಟು ಚಾರ್ಜಿಂಗ್ ಮಾಡಬೇಕು. ನಾನು ಫೈನಲಿ ಆಗಿ ಗುಡಿಯಿಂದ ಮಂಗಳಾರತಿ ಮುಗಿದಾಯಿತು. ಇವಾಗ ಶೋರೂಮ್ ಬಂದಿದ್ದೀನಿ. ಏತರ್ ಶೋರೂಮಿಗೆ ಬಂದಿದ್ದೀನಿ. ಇಲ್ಲಿ ಚಾರ್ಜಿಂಗ್ ಇಡೋಣ ಬನ್ನಿ. ಚಾರ್ಜಿಂಗ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸ್ವಲ್ಪದಲ್ಲಿ ಆನ್ ಆಗುತ್ತೆ. ಈಗ ಇಲ್ಲಿ ಮಿಷಿನ್ ಆನ್ ಆಯಿತು. ಎಲ್ಲ ಆನ್ ಆದ ತಕ್ಷಣ ಇಲ್ಲಿ ಬರುತ್ತೆ. ಈಗ ಅಷ್ಟು ತನಕ ಗಾಡಿ ಚಾರ್ಜಿಂಗ್ ಆಗೋ ತನಕ ಇಲ್ಲಿ ಗಾಡೀಲಿ ಚಾರ್ಜಿಂಗ್ ಆಗ್ತಾಯಿದೆ. ಈಗ ಅಷ್ಟು ತನಕ ಬಿಸ್ಕಿಡ್ತೀನಿ ನಾನು. ಸೊ ಫೈನಲಿ ಆಗಿ 80% ಚಾರ್ಜಿಂಗ್ ಆಗಿದೆ. ಈಗ ಮನೆಗೆ ಹೋಗೋ ಸಮಯ. ಫೈನಲಿ ಆಗಿ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಮನೆ ಬಂದಾಗ 10:30 ಆಗಿತ್ತು. ಮನೆಗೆ ಬಯಸ್ಕೊಂಡಿದ್ದೀನಿ. ಈಗ ತಾನೇ ಅಪ್ಪ ಅಮ್ಮ ನಾನು ಎಲ್ಲರದ್ದು ಊಟ ಆಯಿತು. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ. ರಾಧೆ ಬಾಯ್.